40,000 ಕೋಟಿ ಹಣ ಬೇಕು ಅಂತ ಕೇಳಿದ್ರು, ನಂತರ 58,000 ಕೋಟಿ ಬೇಕು ಅಂದರು. ಆದರೆ ನಮಗೆ ಗೊತ್ತಿತ್ತು ಕನಿಷ್ಠ 60,000 ಕೋಟಿ ಬೇಕು ಎಂದು. ಈಗ ಬಂದು ಇಲ್ಲಿ ಮಾತಾಡ್ತಿದ್ದಾರೆ ಎಂದು ತಿರುಗೇಟು ಕೊಟ್ಟಿದ್ದಾರೆ. वो अलगावाद मानसिकता जो डिप्टी चीफ मिनिस्टर के भाई ने, सगा भाई ने बता दिया और उसको रिपीट भी किए बहुत सारे लोग. कांग्रेस पार्टी आज अलगावादी लोग के साथ है, देश को टुकड़े टुकड़े करने वाले लोगों के साथ है. 2-3 साल पहले आपने तब की नेशनल प्रेसिडेंट श्री राहुल गांधी जी को जेएनयू में देखे, उसके बाद में टुकड़े टुकड़े गैंग के साथ खड़े होते हुए देखे. आज पार्टी तमिलनाडु में भी ऐसे बयानबाजी अलगावादी बात करने वाले के साथ रहता है, उनको कंडेम नहीं करता है. इधर भी इस एडवर्टाइजमेंट के द्वारा उसी भाषा को आगे बढ़ा रहे हैं कांग्रेस. देश को टुकड़े टुकड़े करने वाले का एक अस्त्र फिनांस के ऊपर फॉल्स आरोप लगाना. आज उसका मैं सही सटीक जवाब दे चुकी हूं. मैं विनम्रता से मीडिया से हाथ जोड़ करके रिक्वेस्ट करती हूं, इसको आप प्रचलित करना चाहिए, हर राज्य में बोलना चाहिए. कांग्रेस के एक ही मकसद इस देश को तोड़ने का. धन्यवाद. ಓಕೆ, ನಿರ್ಮಲಾ ಸೀತಾರಾಮನ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿಜ, ಯಾವುದೇ ಕಾರಣಕ್ಕೂ ಕೂಡ ದೇಶ ಒಡೆಯುವಂಥ ಮಾತನ್ನಾಡಬಾರ್ದು. ಹಾಗಂತ ರಾಜ್ಯಕ್ಕೆ ಬರುವಂಥ ವಿಚಾರಗಳಿಗೆ ರಾಜ್ಯ ಸರ್ಕಾರಗಳು ಕೇಳಿದಾಗ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸಲಹೆಯನ್ನಾದರೂ ಕೊಡಬೇಕಲ್ವ? ಯಾರ ಹತ್ರ ಕೇಳಬೇಕು? ರಾಜ್ಯ ಸರ್ಕಾರ ಕೇಳೋದಿದ್ದರೆ ಕೇಂದ್ರ ಸರ್ಕಾರವನ್ನೇ ಕೇಳಬೇಕು. ನರೇಂದ್ರ ಮೋದಿಯವರು ಒಂದು ಮಾತನ್ನು ಹೇಳಿದರು ನೋಡಿ, ಒಂದು ಕಡೆ ಕಲ್ಲಿದ್ದಲಾಗತ್ತೆ, ಇನ್ನೊಬ್ಬನಿಗೆ ಕಲ್ಲಿದ್ದಲು ಕೊಡೋದಿಲ್ಲ ಅಂತ ಹೇಳಿದಾಗ ಆತ ಬೆಳಕಿಲ್ಲದೆ ಇರಬೇಕಾಗತ್ತಾ ಅಂತ ಕೇಳಿದರು. ಹಾಗಿದ್ರೆ ರಾಜ್ಯ ಸರ್ಕಾರ ಕೇಳಿದರೆ ನಮಗೆ ಬರಬೇಕಾದಂಥ ದುಡ್ಡನ್ನು ನಮಗೆ ವಾಪಸ್ ಕರೆಕ್ಟಾಗಿ ಅದು ಸಿಗದೇ ಇದ್ದಾಗ ನಮಗೆ ಬೆಳಕಿಲ್ಲದಂಗೆ ಆಗತ್ತಲ್ವಾ ಅಂತ ಕೂಡ ಕಾಂಗ್ರೆಸ್ ಕೇಳ್ಬೋದಲ್ವಾ? ಕೇವಲ ಹೇಳಿಕೆಗೆ ಸೀಮಿತವಾಗಬಾರ್ದು. ಇದು ಒಕ್ಕೂಟ ವ್ಯವಸ್ಥೆಯಲ್ಲಿ ಪ್ರಾಬ್ಲಮ್ಗಳಾದಾಗ ಓಡೋಗೋದು ಎಲ್ಲಿಗೆ? ಕೇಂದ್ರದ ಬಳಿಗೇ ಓಡೋಗಬೇಕಾಗತ್ತೆ. ಹಾಗಂತ ರಾಜ್ಯದ ಸರ್ಕಾರಗಳಿಗೆ ನೀವು ಫ್ರೀ ಮಾಡಿದ್ದೀರಿ, ಹಾಗಾಗಿ ಖಾಲಿ ಆಗಿದೆ ಅಂತ ನಿರ್ಮಲಾ ಅವರು ಕೊಡ್ತಾ ಇದ್ದಾರೆ. ಆದರೆ ಆ ಕೌಂಟರ್ಗೂ ಇವತ್ತಿನ ಹೋರಾಟಕ್ಕೂ ಬೇರೆ ಬೇರೆ ವ್ಯತ್ಯಾಸ ಇದೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಕೂಡ ದೇಶ ವಿಭಜನೆಯ ಮಾತನ್ನು ಕಾಂಗ್ರೆಸ್ನವರು ಆಡಿದ್ದರೆ ಅದು ಅಕ್ಷಮ್ಯ ಅಪರಾಧ, ಆಡಿದ್ದಾರೆ ಕೂಡ. ಆದರೆ ಅಲ್ಲೇ ಸುತ್ತಾ ಇದೆ ಅದು. ಯಾವ ವಿಚಾರಕ್ಕಾಗಿ ರಾಜ್ಯ ಕಾಂಗ್ರೆಸ್ ನೇತೃತ್ವ ಸರ್ಕಾರ ಪ್ರೊಟೆಸ್ಟ್ ಮಾಡುತ್ತೋ ಅದಕ್ಕೆ ಎಲ್ಲಿಂದಲೂ ಉತ್ತರ ಸಿಗ್ತಾ ಇಲ್ಲ. ಒಂದು ಅವ್ರು ಹೇಳಬೇಕು, ನೀವೇ ತಪ್ಪು ಮಾಡ್ಕೊಂಡಿದ್ದೀರಿ ಅಂತ. ನನಗೀಗಲೂ ಕರ್ನಾಟಕ ರಾಜ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 3 ಪಾರ್ಟಿಗಳಲ್ಲಿ ಕನ್ಫ್ಯೂಷನ್ ಇದೆ. 15ನೇ ಹಣಕಾಸು ಆಯೋಗದ ಮುಂದೆ ನೀವು ಸಮರ್ಥವಾಗಿ ವಾದ ಮಂಡಿಸೋದಕ್ಕೆ ಸಿದ್ದರಾಮಯ್ಯನವ್ರಿಗೂ ಆಗಲಿಲ್ಲ, ಬೊಮ್ಮಾಯಿಯವ್ರಿಗೂ ಆಗಲಿಲ್ಲ, ಕುಮಾರಸ್ವಾಮಿಯವ್ರಿಗೂ ಆಗಲಿಲ್ಲ. ಆಗಿದ್ದರೆ ಅವತ್ತೇ ಸಮರ್ಥನೆ ಮಾಡಿಕೊಂಡಿದ್ದರೆ 71ರ ಜನಸಂಖ್ಯೆ ಅಲ್ಲ, 2011ರ ಜನಸಂಖ್ಯೆಯಲ್ಲಿ ದುಡ್ಡು ಬಿಡುಗಡೆ ಆಗುತ್ತೆ, ಅದು ಆದರೆ ತೊಂದರೆ ಆಗುತ್ತೆ ಅಂತ ಹೇಳಿದ್ದಿದ್ದರೆ ಆಗ್ತಿರಲಿಲ್ಲ. ನೀವು ಆಗೇನೂ ಮಾಡಲಿಲ್ಲ. ಅವರೆಲ್ಲ ರಿಪೋರ್ಟ್ ತಗೊಂಡು ಹೋದರು, ಫಿಕ್ಸ್ ಮಾಡಿದರು. ಈಗ ನೀವು ಹೇಳಿದರೆ ಅದಕ್ಕೆ ಅರ್ಥ ಇದೆಯಾ? ಹಾಗಾಗಿ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ರಾಜ್ಯ ಕಾಂಗ್ರೆಸ್ ಹೇಳೋದ್ರಲ್ಲಿ ಅರ್ಧ ಸತ್ಯ ಅರ್ಧ ಸುಳ್ಳು. ಕೇಂದ್ರ ಸರ್ಕಾರ ಹೇಳ್ತಾ ಇರುವಂಥ ಮಾಹಿತಿಯಲ್ಲಿ ಅರ್ಧ ಸತ್ಯ ಅರ್ಧ ಸುಳ್ಳು. ಒಂದು ಕಡೆಯಲ್ಲಿ ಜಂತರ್ ಮಂತರ್ನಲ್ಲಿ ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ಹೋಲ್ ಆ್ಯಂಡ್ ಸೋಲ್ ಅಲ್ಲಿ ಪ್ರತಿಭಟನೆಯನ್ನು ಕೇಂದ್ರದ ವಿರುದ್ಧ ಮಾಡಿದರೆ, ರಾಜ್ಯದ ಬಿಜೆಪಿ ಕಚೇರಿಯ ಮುಂಭಾಗ, ಮಲ್ಲೇಶ್ವರಂ ಬಿಜೆಪಿ ಕಚೇರಿ ಮುಂಭಾಗ ಕಾಂಗ್ರೆಸ್ನ ಕಾರ್ಯಕರ್ತರು, ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಾರೆ. ಅಲ್ಲಿ ಒಂದು ಹೈಡ್ರಾಮಾವೇ ಸೃಷ್ಟಿಯಾಗುತ್ತೆ. ಬೆಂಗಳೂರಿನಲ್ಲೂ ಕೂಡ ಕೈ ಕಮಲ ಪ್ರೊಟೆಸ್ಟ್, ಹೈಡ್ರಾಮಾ. ಮಲ್ಲೇಶ್ವರಂ ಬಿಜೆಪಿ ಕಚೇರಿಯ ಮುಂದೆ ಫುಲ್ ಹಂಗಾಮ, ಹೈಡ್ರಾಮಾ ಎಲ್ಲವೂ. ಬಿಜೆಪಿ ಕಚೇರಿ ಬಳಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದಾಗ ಬಿಜೆಪಿಯ ಕಚೇರಿಯ ಒಳಗಡೆ ಇದ್ದಂಥ ಬಿಜೆಪಿ ಕಾರ್ಯಕರ್ತರು ಮತ್ತು ಅಲ್ಲಿದ್ದಂಥ ಬಿಜೆಪಿ ನಾಯಕರು ಕೂಡ ಇದ್ದರು. ಅವರೆಲ್ಲರೂ ಹೊರಗಡೆ ಬಂದರು, ಮೋದಿ ಮೋದಿ ಅಂತೇಳಿ ಕೂಗ್ತಾರೆ. ಬ್ಯಾರಿಕೇಡ್ಗಳನ್ನೆಲ್ಲ ತಳ್ಳಿ ಅಲ್ಲಿ ಒಂದು ರೀತಿ ಹಂಗಾಮ ಆಗುತ್ತೆ. ಆಗ ಪೊಲೀಸರು ಕೈ ಕಾರ್ಯಕರ್ತರನ್ನು ವಶಕ್ಕೆ ಪಡೆದುಕೊಂಡು ಹೋಗ್ತಾರೆ. ಇದು ಬಿಜೆಪಿಯ ಕಚೇರಿ ಮುಂಭಾಗ, ಮಲ್ಲೇಶ್ವರಂ ಕಚೇರಿ ಮುಂಭಾಗ ಬಿಜೆಪಿ ಮತ್ತು ಕಾಂಗ್ರೆಸ್ ಇಬ್ಬರೂ ಕೂಡ ಕಾರ್ಯಕರ್ತರು, ಯೂತ್ ಕಾಂಗ್ರೆಸ್ನವರು ಮತ್ತು ಬಿಜೆಪಿ ಕಚೇರಿಯಲ್ಲಿದ್ದಂಥ
ನಾಯಕರುಗಳು ಇಬ್ಬರು ಕೂಡ ಅಲ್ಲಿ ಹೈಡ್ರಾಮಾ ಮಾಡಿದ್ರು. ಆ ಸಂದರ್ಭಕ್ಕೆ ಪೊಲೀಸರನ್ನ ಕಂಟ್ರೋಲ್ ಮಾಡೋದಕ್ಕೆ ಸ್ವಲ್ಪ ಕಸಿವಿಸಿ ಆಯಿತು. ಆದರೂ ಕೂಡ ಪೊಲೀಸರು ಕಾಂಗ್ರೆಸ್ನ ಕಾರ್ಯಕರ್ತರನ್ನ, ಯೂತ್ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕರ್ಕೊಂಡು ಹೋಗ್ತಾರೆ. ಬಿಜೆಪಿಯವರು ಮೋದಿ ಮೋದಿ ಅಂತ ಹೇಳಿ ಕೂಗ್ತಾರೆ. ಆ ಮೂಲಕ ಡೆಲ್ಲಿಯಲ್ಲಿ ಪ್ರತಿಭಟನೆ ಇತ್ತು, ಅದ್ರ ಜೊತೆಗೆ ರಾಜ್ಯದಲ್ಲೂ ಕೂಡ ಪ್ರತಿಭಟನೆ, ಹಂಗಾಮ, ಹೈಡ್ರಾಮಾ ಆಗಿತ್ತು. ನೋಡಿ, ನೀವು ಗಮನಿಸ್ತಾ ಇದ್ದೀರಲ್ಲ, ಡೆಲ್ಲಿಯಲ್ಲಿ ಒಂದು ಕಡೆಯಲ್ಲಿ ಮುಖ್ಯಮಂತ್ರಿಗಳು ಸೇರಿದಂತೆ DCM ಸೇರಿದಂತೆ ಎಲ್ಲ ಸಚಿವರುಗಳು, ಶಾಸಕರುಗಳು ಡೆಲ್ಲಿಯಲ್ಲಿ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರೆ, ಇತ್ತ ರಾಜ್ಯದಲ್ಲಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಾಯಕರುಗಳು ಪ್ರತಿಭಟನೆಯನ್ನ ಮಾಡಿದ್ರು. ಮಲ್ಲೇಶ್ವರಂನ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಬಂದಂತ ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರನ್ನ ಪೊಲೀಸರು ತಡೀತಾರೆ. ಬಿಜೆಪಿ ಕಚೇರಿ ಒಳಗಡೆ ಇದ್ದಂತ ಬಿಜೆಪಿ ನಾಯಕರೆಲ್ಲರೂ ಕೂಡ ಹೊರಗಡೆ ಬಂದು ಮೋದಿ ಮೋದಿ ಅಂತೇಳಿ ಘೋಷಣೆಯನ್ನು ಕೂಗ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕಿದ್ರಿಂದಾಗಿ ಅಲ್ಲಿ ಯಾವುದೇ ಗಲಾಟೆಗಳಾಗಲಿಲ್ಲ. ಇಲ್ಲ ಅಂತ ಹೇಳಿದ್ರೆ ಕೈ ಆಗುವಂಥ ಸಾಧ್ಯತೆಗಳು ಕೂಡ ಇತ್ತು. ಆದರೆ ಪೊಲೀಸರು ಕಾಂಗ್ರೆಸ್ನ ಕಾರ್ಯಕರ್ತರನ್ನ, ಯೂತ್ ಕಾಂಗ್ರೆಸ್ ಕಾರ್ಯಕರ್ತರನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ, ಬಸ್ಗೆ ಹತ್ತಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಏನಾಯ್ತು ಹಾಗಾದ್ರೆ ಈ ಸಂದರ್ಭಕ್ಕೆ? ಹೇಗಿದೆ ಅಲ್ಲಿನ ಪರಿಸ್ಥಿತಿ? ಅಲ್ಲಿ ಏನು ಮಾಡೋದಕ್ಕೆ ಬಂದಿದ್ರು ಕೈ ಕಾರ್ಯಕರ್ತರು? ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಕಲೀಗ ಸತೀಶ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಸತೀಶ್, ಈಗ ಬಿಜೆಪಿ ಕಚೇರಿ ಮುಂಭಾಗದಲ್ಲಿ ಹೇಗಿದೆ ಸದ್ಯದ ಈ ಹೊತ್ತಿನ ಪರಿಸ್ಥಿತಿ? ಏನೇನು ಹೈಡ್ರಾಮಾ ಸೃಷ್ಟಿ ಆಯ್ತಲ್ಲಿ ಸತೀಶ್? ರಂಜಿತ್, ಇವತ್ತು ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಕೂಡ ನಾಯಕರು ಬೇರೆ ಬೇರೆ ಕಡೆ ಪ್ರೊಟೆಸ್ಟ್ ಮಾಡಿದ್ರು. ಕಾಂಗ್ರೆಸ್ ನಾಯಕರು ದೆಹಲಿಯಲ್ಲಿ ಪ್ರೊಟೆಸ್ಟ್ ಮಾಡಿದ್ರು. ಅದೇ ರೀತಿ ರಾಜ್ಯ ಬಿಜೆಪಿ ನಾಯಕರು ವಿಧಾನಸೌಧದ ಮುಂದೆ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ರು. ಇದಕ್ಕೆ ಕೌಂಟರ್ ಕೊಡೋ ಹಾಗೆ ಕಾಂಗ್ರೆಸ್ನ ನಾಯಕರು ಬಿಜೆಪಿ ಕಚೇರಿಗೆ ಮುತ್ತಿಗೆ ಆಗ್ಲಿಕ್ಕೆ ಇವತ್ತು ಮುಂದಾದ್ರು. ಸಂಜೆ ಬಿಜೆಪಿ ಪ್ರತಿಭಟನೆ ಬಳಿಕ, ವಿಧಾನಸೌಧ ಪ್ರತಿಭಟನೆ ಬಳಿಕ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಬಿಜೆಪಿ ಕಚೇರಿ ಮುಂದೆನೆ ಪ್ರತಿಭಟನೆಗೆ ಮುಂದಾದ್ರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಬಿಜೆಪಿ ಕಚೇರಿಯಲ್ಲಿರುವಂತಹ ಹಲವು ಕಾರ್ಯಕರ್ತರ ಮುಖಂಡರ ನಡುವೆ ಹೈಡ್ರಾಮಾ ನಡೆಯಿತು. ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಕಚೇರಿ ಒಳಗಡೆಗೆ ನುಗ್ಲಿಕ್ಕೆ ಪ್ರಯತ್ನ ಪಟ್ಟರು, ಆದ್ರೆ ಪೊಲೀಸರು ಅವ್ರನ್ನ ಮಧ್ಯದಲ್ಲಿ ತಡೆದ್ರು. ಈ ಸಂದರ್ಭದಲ್ಲಿ ಕಚೇರಿ ಒಳಗಡೆ ಇದ್ದಂತ ಸಾಕಷ್ಟು ಬಿಜೆಪಿ ಕಾರ್ಯಕರ್ತರು ಮುಂಭಾಗಕ್ಕೆ ಬಂದು ಜೈ ಶ್ರೀರಾಮ್ ಅನ್ನೋ ಘೋಷಣೆಯನ್ನ ಕೂಗಿದ್ರು. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೌಂಟರ್ ಕೊಡುವಂತ ಕೆಲಸವನ್ನ ಬಿಜೆಪಿ ಕಾರ್ಯಕರ್ತರು ಮಾಡಿದ್ರು. ಈ ವೇಳೆ ಎರಡು ಪಕ್ಷದ ಕಾರ್ಯಕರ್ತರ ನಡುವೆ ಮುಖಾಮುಖಿಯಾಗುವ ಸಾಧ್ಯತೆ ಇದೆ. ಆದ್ರೆ ಪೊಲೀಸರು ಇಬ್ಬರನ್ನು ಕೂಡ ನಿಯಂತ್ರಿಸಿದ್ರು. ಅಂದ್ರೆ ಬಿಜೆಪಿ ಕಚೇರಿಯ ಗೇಟ್ ಅನ್ನ ಕ್ಲೋಸ್ ಮಾಡಿದ್ರು, ಜೊತೆಗೆ ಬ್ಯಾರಿಕೇಡ್ ಅನ್ನ ಕೂಡ ಹಾಕಿದ್ರು. ಹೀಗಾಗಿನೇ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಕಚೇರಿ ಒಳಗೆ ನುಗ್ಲಿಕ್ಕೆ ಆಗ್ಲಿಲ್ಲ. ಆ ಸಂದರ್ಭದಲ್ಲಿ ಪೊಲೀಸರು ಸೂಕ್ತ ಭದ್ರತೆಯನ್ನು ಒದಗಿಸಿದ ಕಾರಣ, ಹೆಚ್ಚಿನ ಒಂದು ನಿಯಂತ್ರಣ ಮಾಡಿದ ಕಾರಣ ಯಾವುದೇ ರೀತಿಯ ಒಂದು ಅಹಿತಕರ ಘಟನೆಗೆ, ಬೇರೆ ಬೇರೆ ರೀತಿಯ ಘಟನೆಗೆ ಕಾರಣ ಆಗೋದನ್ನ ತಡೆದ್ರು ಪೊಲೀಸರು. ಆ ನಿಟ್ಟಿನಲ್ಲಿ ಪರಸ್ಪರ ಘೋಷಣೆಗಳಿಗೆ ಆ ಪ್ರತಿಭಟನೆಗಳು ಸೀಮಿತವಾಯಿತು. ಆ ನಂತರ ಅವ್ರನ್ನೆಲ್ಲ ವಶಕ್ಕೆ ಪಡೆದು ಪೊಲೀಸರು ಕಾಂಗ್ರೆಸ್ ಕಾರ್ಯಕರ್ತನ ವಶಕ್ಕೆ ಪಡೆದು ಕರ್ಕೊಂಡು ಹೋದ್ರು. ಈಗ ಆ ಪರಿಸ್ಥಿತಿ ಸಹಜವಾಗಿದೆ ರಂಜಿತ್. ಓಕೆ, ಥ್ಯಾಂಕ್ ಯು ಸತೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ.